ಯೋಚನೆ ಮಾಡ್ತಿದ್ದೀರಾ? ತಿಳಿಸ್ಕೊಡ್ತೀನಿ. ಇಷ್ಟು ದೊಡ್ಡ ಗಣಪತಿ, ಇಷ್ಟು ಮನಮೋಹಕವಾಗಿರೋ ಗಣಪತಿ, ಅದರ ಮುಂದ್ಗಡೆ ಈ ಥರ ಕಟ್ಟೆ ಹಾಕಿದರೆ ಗಣಪತಿಗೆ ನಾವೇನೇ ಸೇವೆ ಸಲ್ಲಿಸ್ಬೋದ್ರು ಇಲ್ಲಿ ಸಲ್ಲಿಸ್ಬೋದು. ಅದರ ಮುಂದ್ಗಡೆ ಉದ್ದಕ್ಕೂ ಹೋಮಕುಂಡಗಳನ್ನ ಇದೆ. ಅದಾದಮೇಲೆ ಕಾಣಿಸ್ತಿರೋ ಗರ್ಭಗುಡಿನೇ ಅಮ್ಮನವ್ರದ್ದು. ಏನು ಎಲ್ಲಿ ಅಂತ ಹೇಳ್ತೀನಿ. ಇದು ಗೋಶಾಲೆ, ಅದೇ ದೇವಸ್ಥಾನದಲ್ಲಿ ಗೋಶಾಲೆಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಶ್ರೀ ಧರ್ಮಶಾಸ್ತ್ರ ಮತ್ತು ಶ್ರೀ ಧನವಂತರ ವಿಗ್ರಹಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅಮ್ಮನವ್ರನ್ನ ದೇವಸ್ಥಾನಕ್ಕೆ ಉದ್ದಕ್ಕೂ ನೋಡಿದ್ವಲ್ಲ, ಬರೋ ದಾರಿನಲ್ಲಿ ಇದು ಶ್ರೀ ಶಿವಶಕ್ತಿ ಅಂತ ಒಂದೇ ಲಿಂಗದಲ್ಲಿ ಶಿವನ ಮತ್ತು ಅಮ್ಮನವ್ರನ್ನ ಇಬ್ಬರದು ಮುಖವನ್ನು ಲಿಂಗದ ಮೇಲೆ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ. ಸೊ ನಾವು ಸಂಪೂರ್ಣವಾಗಿ ಪ್ರದಕ್ಷಿಣೆಯನ್ನು ಇಲ್ಲಿ ಹಾಕ್ಬೋದು. ಹಾಕ್ತಾ ಹಾಗೆ ಮುಂದೆ ಬಂದರೆ ಇಲ್ಲಿ ಹೋಮದ ಕುಂಡ ಇದೆ. ಹೋಮದ ಕುಂಡಲ್ಲಿ ಹೋಮ ಆಗ್ಲಂತೆ ಮಾಡಿದ್ದಾರೆ. ನಾವು ಅದರದ್ದು ಪ್ರಸಾದವನ್ನು ತಗೊಂಡು ಹಾಗೆ ಬಂದ್ವಿ. ಮೇರು ಕಾಣಿಸ್ತಿದ್ದೆ, ಅಮ್ಮನವ್ರ ಮುಂದ್ಗಡೆನೇ ಮೇರಿಟ್ಟಿದ್ದಾರೆ. ಆದರೆ ಇಲ್ಲಿ ಒಳಗಡೆ ಸೀದಾ ಹೀಗೆ ಎಂಟ್ರಿ ಇಲ್ಲ, ನಾವು ಸುತ್ತ ಹಾಕ್ಕೊಂಡೇ ಹೋಗಬೇಕು. ಹಾಗಾಗಿ ನಾವು ಇಲ್ಲಿಂದ ಹೀಗೆ ಬಂದ್ವಿ, ಸುತ್ತಾಕೊಂಡು ಇಲ್ಲಿ ಇದು ಮೇನ್ ಗರ್ಭಗುಡಿ ಸೈಡಲ್ಲಿ ಸ್ಥಾಪಿಸಿರುವಂಥ ಶ್ರೀ ವಾರಾಹಿ ಮಾತಾ. ಇಲ್ಲಿ ನೀವು ಏನು ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಏನೇ ಅರ್ಪಣೆ ಮಾಡಬೇಕಂದ್ರೂ ಇಲ್ಲಿ ತೊಗೊತಾರೆ. ಇಲ್ಲಿ ನಾವು ಹಚ್ಚಿ ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದರೆ ಇಲ್ಲಿ ಶ್ರೀ ಮಹಾಶಕ್ತಿ, ಶ್ರೀ ಮಹಾ ಸರಸ್ವತಿ ಹಾಗೂ ಶ್ರೀ ಮಹಾಲಕ್ಷ್ಮಿ ಮೂರನ್ನೂ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗರ್ಭಗುಡಿ ಹಿಂದಿನ ಜಾಗ ಇದು ಮೇನ್ ದೇವಸ್ಥಾನ ಅಲ್ಲ. ಹಾಗೆ ಅಲ್ಲಿ ಗರ್ಭಗುಡಿ ಹಿಂದಿಂದ ಹಾಗೆ ನೋಡ್ಕೊತಾ ಬಂದರೆ ಇಲ್ಲಿ ವಾರಾಹಿ ಮಾತಾ, ಇಲ್ಲಿ ಗರುಡರ ಮೇಲೆ ಹಾಸನ ಆಗಿರೋವಂಥ ವಿಗ್ರಹ ಎಲ್ಲ ಕೆತ್ತಿದ್ದಾರೆ, ಇಟ್ಟಿದ್ದಾರೆ ಸುತ್ತಲೂ ನೋಡೋದಕ್ಕೆ. ಇದು ಸಿಂಹದ ಮೇಲೆ ಕೂತಿರೋ ಅಂಥದ್ದು ದುರ್ಗೆ ಅಂತ ಮಾಡಿದ್ದಾರೆ. ಇದೇ ಥರ ಸುತ್ತಲೂ ನೀವು ನೋಡ್ಬೋದು. ಎಲ್ಲ ರೀತಿಯಾದ ಐರಾವತದ ಮೇಲೆ ಇಲ್ಲಿ ಹಾಸನ ಆಗಿದ್ದಾರೆ ಮಾತಾ. ನೀವು ನೆಕ್ಸ್ಟ್ ನೋಡೋದೆ ಅಮ್ಮನವ್ರನ್ನ ಗರ್ಭಗುಡಿ. ಶ್ರೀ ವಾರಾಹಿ ಮಾತಾ ಅವರು ಅಮ್ಮ ಎಷ್ಟು ಉದ್ದ ಇದ್ದಾರೆ, ಎಷ್ಟು ಸುಂದರವಾಗಿ ಇದ್ದಾರೆ, ಎಷ್ಟು ಮನಮೋಹಕವಾಗಿದ್ದಾರೆ ಅಂತ ನೀವು ನೋಡ್ಬೋದು. ಇದೇ ದೇವಸ್ಥಾನ ಎಲ್ಲಿದೆ, ಇನ್ನೂ ಏನೇನಿದೆ ಅಂತ ನಾನು ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ.